ಕೇಳುಗರೆ ನಮಸ್ಕಾರ. ಮನುಷ್ಯನಿಗೆ ಅನುಭವ ಯಾಕೆ ಭಾಳ ಮುಖ್ಯ ಅನ್ನೋದಕ್ಕೆ ನಮ್ಮ ಹಿಂದಿನ ಪೂರ್ವಜರು, ನಮ್ಮ ಹಿರಿಯರು ತಮ್ಮ ಅನುಭವಗಳನ್ನು ಮತ್ತು ತಮ್ಮ ಅನುಭವದ ಕೆಲವು ಮಾತುಗಳನ್ನು ನಮಗೆ ದಾರಿದೀಪವನ್ನಾಗಿ ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಈ ಅಲ್ಲಮನ ಒಂದು ವಚನ ಇದೆ, ಅಂದಣ ಅನಂತವನು ಮುಂದಣ ಅನಂತವನು ಕ್ಷಣವೊಂದೊಳಗೊಂಡಿತ್ತು ನೋಡ. ನಮ್ಮ ನೆನ್ನೆ ನಮಗೆ ಇವತ್ತಿಗೆ ಒಂದು ದಾರಿದೀಪ ಹೇಗಾಗುತ್ತೋ, ನಮ್ಮ ಇವತ್ತು ನಮ್ಮ ನಾಳಿನ ಸರಿದಾರಿಗೆ ಒಂದು ಮಾರ್ಗವಾಗುತ್ತೆ ಅನ್ನೋದಕ್ಕೆ. ನಾನು ಭಾಳ ಹಿಂದೆ ಅನೇಕ ಮಾತುಗಳನ್ನು ಹಿರಿಯರಿಂದ ಕೇಳಿದ್ದೆ. ಅದರಲ್ಲಿ ಒಂದು ಬಹಳ ಮುಖ್ಯವಾಗಿ ನಮ್ಮ ಮನೆಯಲ್ಲೇ ಮಾತನಾಡ್ತಕ್ಕಂಥ ನಮ್ಮ ತಂದೆ ಮಾತನಾಡ್ತಕ್ಕಂಥ ಒಂದು ಮಾತು, ಕಾಲ್ ನಿಲ್ಲದೆ ಒಬ್ಬರ ಮನೆಗೆ ಹೋದರೆ ಅವರು ಬಾಯಿ ನಿಲ್ಲದೆ ಒಂದು ಮಾತನ್ನು ಹೇಳ್ತಾರೆ ಅನ್ನೋ ಒಂದು ಮಾತು. ಈಗ ನಾವು ಊರು ಅಂದ ತಕ್ಷಣ ಅಥವಾ ಸಿಟಿ ಅಂದ ತಕ್ಷಣ ಒಬ್ಬರ ಮನೆಗೆ ಬೇಕಾಬಿಟ್ಟಿಯಾಗಿ ಹೋಗಬಹುದೇ? ಯಾವಾಗ ಬೇಕಾದವಾಗ ಹೋಗ್ಬೋದೇ? ಹೋಗೋದಕ್ಕೆ ಕಾರಣನಾದರೂ ಏನು? ಯಾಕೆ ಹೋಗಬೇಕು? ಕೆಲಸ ಏನಿದೆ ಅನ್ನೋ ಪೂರ್ವಾಪರ ಯೋಚನೆಯಿಲ್ಲದೆ ಒಬ್ಬರ ಮನೆಗೆ ಹೋದರೆ ಅವ್ರ ಮನೆಯಲ್ಲಿ ಅದೇನೋ ಕಷ್ಟ ಇರುತ್ತೋ, ಅದೇನೋ ನೋವಿರುತ್ತೋ, ಅದೇನೋ ಸಂಕಷ್ಟ ಇರುತ್ತೋ, ಅಥವಾ ಅವ್ರ ಮನೆಯಲ್ಲಿ ಯಾರಿರ್ತಾರೆ, ಹೇಗಿರ್ತಾರೆ ಒಂದು ತಿಳಿದೆ ಅವರು ಸಹಜವಾಗಿಯೇ ಒಂದು ಮಾತನ್ನು ಹೇಳ್ತಾರೆ. ಸೊ ಈ ಕಾಲು ನಿಲ್ಲದೆ ಒಬ್ಬರ ಮನೆಗೆ ಹೋಗೋದು ಅಂತಂದರೆ, ನಮಗೆ ಮಾಡೋಕ್ಕೆ ಕೆಲಸ ಇಲ್ಲದಾಗ ಸಹಜವಾಗಿ ನಾವು ಈ ಉಂಡಾಡಿ ದನಗಳು ತಿರುಗಿದಾಗೆ ತಿರುಗೋದು ಅಂತ ಅರ್ಥ. ಅದಕ್ಕೆ ಪಾಶ್ಚಾತ್ಯರಲ್ಲಿ ಅವರು 24 ಗಂಟೆ ಕೂಡ ಸಂಪೂರ್ಣವಾಗಿ ಕೆಲಸದಲ್ಲಿ ನಿರತರಾಗಿರ್ತಾರೆ, ಕೆಲಸವನ್ನು ಮಾಡ್ತಾನೆ ಇರ್ತಾರೆ ಅಂತಕ್ಕಂಥದ್ದು. ಆದರೆ ನಮ್ಮ ಭಾರತೀಯರಲ್ಲಿ ನಮಗೆ ಸಮಯದ ಪ್ರಜ್ಞೆ ಇರೋದಿಲ್ಲ, ಸಮಯದ ಉಪಯೋಗ ಗೊತ್ತಿಲ್ಲ, ಕೆಲಸದ ವೈಖರಿ ಗೊತ್ತಿಲ್ಲ, ದುಡಿಮೆ ಗೊತ್ತಿಲ್ಲ, ಅನುಭವಿಸೋದಂತೂ ಗೊತ್ತೇ ಇಲ್ಲ. ಸೊ ಈ ಅನುಭವದ ಮಾತು, ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ರು ಅಂತಂದರೆ, ನೀವು ಮೂಲೆಯಲ್ಲಿ ಈ ಕತ್ತಾಳೆದು ದಾರ ಇರುತ್ತೆ, ಕತ್ತಾಳೆ ಇದೆ, ಅದನ್ನು ತಗೊಂಡು ಕೂತ್ಕೊಂಡು ಹಗ್ಗ ಹೊಸಿರಿ, ಊರ ಮುಂದೆ ದನಗಳು ಮೇಯ್ದು ಬಂದ ನಂತರ ಅಲ್ಲಿ ಸಗಣಿ ಇರುತ್ತೆ, ಆ ಸಗಣಿ ಹಿಡಿದು ತಿಪ್ಪೆಗೆ ಹಾಕ್ರಿ, ಹೋಗಿ ಹುಲ್ಲು ಕೊಯ್ಕೊಂಬರ್ರಿ, ದನಗಳನ್ನು ಮೇಯಿಸ್ರಿ, ದನಗಳಿಗೆ ಹುಲ್ಲು ಹಾಕ್ರಿ, ದಷ್ಟಪುಷ್ಟ ಆಗ್ತವೆ, ಹಾಲು ಕೊಡ್ತವೆ, ಮನೆಗೆ ಇನ್ಕಮ್ ಬರುತ್ತೆ, 4 ಜನಕ್ಕೆ ಹಾಲು, ಮೊಸರು, ಮಜ್ಜಿಗೆ ಉಪಯೋಗ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯೊಳಗೆ ಅವರು ಹೇಳಿದ ಆ ಮಾತು ಎಷ್ಟು ಮಾರ್ಮಿಕವಾಗಿದೆ ಅಂತಕ್ಕಂಥದ್ದು. ಇವತ್ತು ಆ ರೀತಿ ಆಗ್ತಾ ಇದೆಯಾ? ನಾನು ಸಹಜವಾಗಿ ನೋಡ್ತಾ ಇದ್ರೆ ಜನ ಆರಾಮವಾಗಿ ಕೂತ್ಕೊಂಡಿರ್ತಾರೆ ವಿನಃ ಯಾರೂ ಕೂಡ ಕೆಲಸದ ಬಗ್ಗೆ, ಕೆಲಸ ಮಾಡೋಕ್ಕೆ ಬರ್ರಿ ಅಂದರೂ ಬರದೇ ಇರತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಂತ ಅವರು ಅಷ್ಟೊಂದು ಶ್ರೀಮಂತರಾದರೆ ಅನ್ನೋ ಪ್ರಶ್ನೆ ಉಂಟಾಗುತ್ತೆ. ಇಲ್ಲ, ಅವರಿಗೆ ಸಮಯ ಪ್ರಜ್ಞೆ ಇಲ್ಲ, ಅವರಿಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ, ಅವರಿಗೆ ಕೆಲಸದ ಮಹತ್ವ ಕೂಡ ತಿಳಿದಿಲ್ಲ ಅನ್ನೋದಕ್ಕೆ ಭಾಳ ಸ್ಪಷ್ಟವಾಗಿ ಗೋಚರಿಸುವ ಸಂಗತಿಯಾಗಿದೆ.